ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ, ಹಾಗಾಗಿ ಗಾರ್ಡನಿಂಗ್ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು. ಮತ್ತು ನಮಗೊಬ್ಬರು ರೆಗ್ಯುಲರಾಗಿ ಮಾಡಿಕೊಡ್ತಾರೆ, ಅವರನ್ನು ನಾನು ಕರೆಸಿದ್ದೆ. ಎಲ್ಲ ಕಳೆ ಎಲ್ಲ ತೆಗೆದು ಎಲ್ಲ ಪಾಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಪಾಟನ್ನು ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ಮತ್ತು ಸೊಪ್ಪನ್ನು ಮಾತ್ರ ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಗಂಟಿಗೆ ಸೊಪ್ಪು, ಕೆಲವು ಸೊಪ್ಪುಗಳೆಲ್ಲ ಇದರಲ್ಲೇ ಇತ್ತು ಪಾಟಲ್ಲಿ. ಕೆಲವನ್ನೆಲ್ಲ ತೆಗೆದಿದ್ದಾರೆ, ಕೆಲವೆಲ್ಲ ಹಾಗೆ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇದೆಲ್ಲ ತುಂಬ ಹುಳುಗಳಾಗಿತ್ತು. ಇದೆಲ್ಲ ಏನಕ್ಕೆ ಅಂತ ಅಂದ್ಕೊಳ್ಬೋದು. ಇಷ್ಟೊಂದು ಹಾಕಿರೋದು ಇದು ಗ್ರೀನರಿನೂ ಕೊಡುತ್ತೆ ಗಾರ್ಡನ್ಗೆ. ಮತ್ತು ಇನ್ನೊಂದು, ಮಳೆ ಬಂದ ತಕ್ಷಣ ಇದು ತುಂಬ ಹಸಿರಾಗತ್ತೆ. ಮತ್ತು ಇದು ಏನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಪ್ಲ್ಯಾಂಟ್ಸ್ಗಳನ್ನ ಯಾವುದಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ ಮುಂದಿನ ದಿನಗಳಲ್ಲಿ ನನ್ನ ಗಾರ್ಡನಿಂಗ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಅದೆಲ್ಲ ಫುಲ್ ಬುಷ್ಟಿ ಆದಮೇಲೆ. ಮತ್ತು ಇಲ್ಲಿ ನೋಡಿ, ಎಲ್ಲದನ್ನು ಕ್ಲೀನ್ ಮಾಡಿದ್ದಾರೆ. ಇದರಲ್ಲಿ ನೋಡಿ, ಮೆಣಸಿನ್ಕಾಯಿ ಗಿಡ ಇದರಲ್ಲೇ ದೊಡ್ಡದಾಗಿ ಹೋಗಿದೆ. ಮತ್ತು ಈಗ ತುಂಬ ಬಿಸಿಲು. ಇವಾಗ ನೀರು ಹಾಕಿಬಿಟ್ಟು ಈಗ ಗಾರ್ಡನಿಂಗೆಲ್ಲ ಕಸ ಹರಡಿದೆ, ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಬೇಕು. ಮತ್ತು ಇನ್ನೊಂದು ಏನಾಗಿದೆ ಅಂತಂತಂದರೆ, ಕ್ಲೀನ್ ಮಾಡುವಾಗ ಎಲ್ಲ ಲೋಟಸ್ ಪಾಟಲ್ಲೆಲ್ಲದರಲ್ಲೂ ಗಿಡದ್ದು ಎಲ್ಲ ಎಲೆಗಳು, ಕಸ ಎಲ್ಲ ಒಣಗಿರೋ ಎಲೆ ಎಲ್ಲ ಬಿದ್ದಿದೆ. ಅದನ್ನೆಲ್ಲ ನಾವು ಪುನಃ ನೀರನ್ನೆಲ್ಲ ಚೆಲ್ಲಿ ಹೊಸ ನೀರನ್ನು ತುಂಬಿಸ್ಬೇಕು ನಾನು ಇವಾಗ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇದು ಒಂದು ಲೆಮನ್ ಸೈಪ್ರೆಸ್ ಗಿಡ. ಇದು ಫುಲ್ ಒಣಗೋಗಿದೆ, ಗಿಡ ಹಾಳಾಗಿದೆ, ಪೂರ್ತಿ ಜೀವ ಇಲ್ಲ ಈ ಗಿಡದಲ್ಲಿ. ಇದನ್ನು ಕೆಳಗಡೆ ತೊಗೊಂಡೋಗೋಣ ಗ್ರೌಂಡ್ ಫ್ಲೋರ್ಗೆ ಅಂತ ಅಂದ್ಬಿಟ್ಟು ನಾನು ತೆಗೆದೆ. ಮೂಲೆಯಲ್ಲಿತ್ತು ಇದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸೇರಿಕೊಂಡಿತ್ತು. ಇಲ್ಲಿಂದ ತೆಗೆದು ಕೆಳಗಡೆ ತೊಗೊಂಡೋಗೋಣ ಅನ್ನುವಾಗ ಇಲ್ಲಿ ನೋಡಿ, ಗೂಡು ಕಟ್ ಮೊಟ್ಟೆ ಇಟ್ಟಿದೆ ಒಂದು ಪಕ್ಷಿ. ಚಿಕ್ಕ ಮೊಟ್ಟೆ, ಬುಲ್ಬುಲ್ ಅಂತ ಹೇಳ್ತೀವಲ್ಲ, ಆ ಪಕ್ಷಿ ಐ ಥಿಂಕ್ ಅಂತ ಅನಿಸುತ್ತೆ. ಇದು ಮೊಟ್ಟೆ ಇಟ್ಟಿದೆ. ಇವಾಗ ಏನು ಮಾಡೋದು, ಪುನಃ ಅದೇ ಪ್ಲೇಸಲ್ಲಿ ಪ್ಲೇಸ್ ಮಾಡೋದು ಏನೋ ಗೊತ್ತಿಲ್ಲ ಇದನ್ನು, ಹಾಗಾಗಿದೆ. ಮತ್ತು ಇಲ್ಲಿ ನೋಡಿ, ಒಂದು ಹೊಸ ಟ್ಯೂಬರ್ ಬೈ ಮಾಡಿದ್ದೆ, ಚಂದ್ರಕಾಂತ ಅಂತ, ನೀರಲ್ಲಿ ಫ್ಲೋಟಿಂಗ್ ಆಗಿಬಿಟ್ಟಿದ್ದೀನಿ. ಇನ್ನೊಂದು ಇದು ರೆಡ್ ಶಾಂಗಾಯ್ ಅಂತ ಅಂದ್ಬಿಟ್ಟು ಒಂದು ವೆರೈಟಿ. ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ರೂಟ್ಸ್ ಬಂದಮೇಲೆ ಪ್ಲ್ಯಾಂಟ್ ಮಾಡೋದು. ಮತ್ತು ಇದು ನೋಡಿ, ಇವತ್ತು ಹೂವು ಯಾವುದೂ ತೆಗೆದಿಲ್ಲ. ದಾಸವಾಳ ಎಲ್ಲ ಗಿಡದಲ್ಲೇ ಇದೆ, ಪಿಂಕ್ ದಾಸವಾಳ, ಇದು ನಾಟಿ ವೆರೈಟಿ. ಮತ್ತು ಮಲ್ಲಿಗೆನೂ ತೆಗೆದಿಲ್ಲ, ಎಲ್ಲ ಹಾಗೆ ಇದೆ. ಇಲ್ಲಿ ನೋಡಿ, ಎಲ್ಲ ಪೂರ್ತಿ ಕಸ ಇದೆ ಟೆರೆಸ್ ಮೇಲೆಲ್ಲ. ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಹಾಗೆಯೇ ಈಗೆಲ್ಲ ಸಂಜೆ ಆಗಲೇ 4:30 ಆಗ್ತಾಯಿದೆ ಟೈಮು. ಎಲ್ಲ ಲಿಲ್ಲಿ ಹೂವೆಲ್ಲ ಆಗಲೇ ಅರಳಿದ್ದೆಲ್ಲ ಕ್ಲೋಸ್ ಆಗ್ತಾಯಿದೆ. ಲಿಲ್ಲಿ ಎಲ್ಲ ಹಾಗೆ ಅಲ್ವಾ, ಬಿಸಿಲಿದ್ದಾಗ ಮಾತ್ರ ಅರಳುತ್ತೆ. ಇದು ಒಂದು ಮ್ಯಾಜಿಕ್ ವೈಟನ್ನು ಲೋಟಸ್ ಫ್ಲವರ್ ಇದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲೆಲ್ಲ ತುಂಬ ಹುಲ್ಲೆಲ್ಲ ಬೆಳೆದಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಿ ನೀವೆಲ್ಲ. ಇದರಲ್ಲೆಲ್ಲ ಎಷ್ಟು ಹೂವೆಲ್ಲ ಕ್ಷಮಿಸಿ, ಹೂವೆಲ್ಲ ಹುಲ್ಲೆಲ್ಲ ಬೆಳೆದಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇದು ನೋಡಿ, ಈಗ ಇಷ್ಟು ಮಾಡಿಸಿರ್ತೀವಿ, ಇನ್ನು ಒಂದು 10 ದಿನದಲ್ಲೇ ಎಲ್ಲ ಫುಲ್ ಬೆಳೆದ್ಬಿಟ್ಟಿರುತ್ತೆ. ಇದಂತೂ ಮದರ್ ಆಫ್ 1000 ಪ್ಲ್ಯಾಂಟು ಎಷ್ಟು ಆಗೋಗಿದೆ ನನ್ನ ಗಾರ್ಡನಲ್ಲಿ ಅಂತಂದರೆ ತುಂಬ ಆಗಿಬಿಡುತ್ತೆ. ಹಾಗಾಗಿ ಇದು ಒಂದು, ಇಲ್ಲಿ ನೋಡಿ, ಎಲ್ಲ ಪಾಟಲ್ಲೂ ಇದೆ. ಇದು ಅವ್ರು ತೆಗ್ದಿಲ್ಲ, ಏನೋ ಬೇಕು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಅವರು. ಇದನ್ನು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಂದು ರೌಂಡು ಸೀತಾಫಲ ಎಲ್ಲ ಬಿಟ್ಟು ಮತ್ತು ಸೀತಾಫಲ ಎಲ್ಲ ಕಚ್ತಾ ಇದೆ. ಮತ್ತು ಅದೇ ಪಾಟಲ್ಲೇ ಪ್ಯಾಷನ್ ಫ್ರೂಟ್ ಪ್ಲ್ಯಾಂಟು ಇಲ್ಲಿ ನೋಡಿ, ಇದು ಬೆಳ್ಕೊಂಡು ಇಲ್ಲಿ ನೋಡಿ ಮೇಲೆ ಹಬ್ತಾ ಇದೆ. ನೆಟ್ ಹಾಕಿದ್ದೀನಿ, ಅಲ್ಲಿ ಹಬ್ತಾ ಇದೆ. ನಾನು ತೆಗಿಯೋಕ್ಕೆ ಹೋಗಲಿಲ್ಲ, ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಹುಲ್ಲು ಬೆಳೆದಿತ್ತು. ಈ ಜಾಗದಲ್ಲೆಲ್ಲ ಗರಿಕೆ ಥರ ಹುಲ್ಲು ತುಂಬ ಬೆಳ್ಕೊಂಡಿತ್ತು. ಹಾಗಾಗಿ ಎಲ್ಲ ತೆಗೆಸಿರೋದು. ಇದು ನೋಡಿ, ಈ ನನ್ನ ಗಾರ್ಡನಿಂಗ್ ವಿಡಿಯೋ ನೋಡೋರಿಗೆ ಇದೆಲ್ಲ ಪರಿಚಯ ಇರುತ್ತೆ, ಈ ಗಿಡಗಳ ಪರಿಚಯ. ಇದೆಲ್ಲ ಒಂದು ರೌಂಡ್ ಫ್ಲವರಿಂಗ್ ಆಗಿ ಮತ್ತೆ ತೆಗೆದು, ಇದು ನೋಡಿ, ಒಂದು ಪುಟ್ಟು ಗಿಡ ತುಂಬ ಮೊಗ್ಗಾಗಿ ತೋರಿಸಿದ್ದೆ. ಈ ಗಿಡದಲ್ಲಿ ನಾನು ಒಂದು ಪುಟ್ಟು ಮಲ್ಲಿಗೆ ಗಿಡ ಇದೆ ಇಲ್ಲಿ ಸೈಡಲ್ಲಿ. ಅದ್ರದ್ದು ಈ ದಾಸವಾಳದ ನೆರಳಿದ್ರೂ ಇದು ಇಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ಇನ್ನೊಂದು ಮಲ್ಲಿಗೆ ಇದೆ, ಇದು ನೋಡಿ. ಇದರಲ್ಲೆಲ್ಲ ತುಂಬ
ಬೆಳೆದಿತ್ತು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ಇಲ್ಲಿ ಇನ್ನೊಂದು ಮಲ್ಲಿಗೆ ಇದೆ, ಇಲ್ಲಿ ಒಂದು ಕರಿಬೇವು ಬೆಳ್ಕೊಳ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ರೋಸ್ ಪ್ಲ್ಯಾಂಟ್, ಇದೆಲ್ಲ ನೋಡಿರ್ತೀರಿ ನೀವು. ಮತ್ತು ಇಲ್ಲೊಂದು ಆರೆಂಜ್ ಕಲರ್ ದಾಸವಾಳ ಇದೆ. ಇವತ್ತು ಯಾವುದೂ ಹೂವು ತೆಗೆದಿಲ್ಲ. ಇಲ್ಲಿ ನೋಡಿ, ಈ ಕೆಲಸಗಳಾಗಿ ಎಲ್ಲ ಗಿಡದಲ್ಲೇ ಉಳ್ಕೊಂಡಿದೆ. ಗಾರ್ಡನಿಂಗ್ ಕೆಲಸ ಅನ್ನೋದು ಒಂದು ಈಸಿ ಕೆಲಸ ಅಲ್ಲವೇ ಅಲ್ಲ, ತುಂಬ ಶ್ರಮಪಟ್ಟು ಮಾಡೋ ಕೆಲಸ. ಆದರೆ ಅದರಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ನಮಗೆ ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ತುಂಬ ಒಂದು ಒಳ್ಳೆ ಅನುಭವ ಇವೆಲ್ಲ ನಮಗೆ. ಈಸಿ ಕೆಲಸ ಅಲ್ಲ, ಆದರೂ ಇಷ್ಟಪಟ್ಟು ಮಾಡೋ ಕೆಲಸ ಕಷ್ಟ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಖುಷಿಯಾಗತ್ತೆ ಈ ಥರ ಎಲ್ಲ ನಾವು ಬೆಳೆಸಿ ನಾವಿರೋ ಜಾಗದಲ್ಲೇ ಈ ಥರದನ್ನೆಲ್ಲ ನೋಡೋಕ್ಕೆ. ಇಲ್ಲಿ ನೋಡಿ, ಎಲ್ಲದರಲ್ಲೂ ಇಲ್ಲಿ ನೋಡ್ತಾ ಇರ್ಬೋದು. ಇವತ್ತೆಲ್ಲ ಡಬಲ್ ಕೆಲಸ ಆಗುತ್ತೆ ನನಗೆ. ಅಂದರೆ ಈಗ ಅರ್ಧ ಗಂಟೆ ಕೆಲಸ ಮಾಡೋದು, ಇವಾಗ 2 ಗಂಟೆ ಕೆಲಸ ಮಾಡಬೇಕು. ಇದನ್ನೆಲ್ಲ ನೀರನ್ನೆಲ್ಲ ಚೆಲ್ಲಬೇಕು. ಯಾಕಂದರೆ ಲೋಟಸ್ ಪ್ಲ್ಯಾಂಟ್ಸಲ್ಲಿ ಈ ಥರ ಎಲ್ಲ ಕಸನ ನಾವು ಬಿಡಬಾರ್ದು. ಬಿಟ್ಟರೆ ಅದು ಅಕಸ್ಮಾತ್ ಡಿಕಂಪೋಸ್ ಆಗ್ತಾ ಹೋಗ್ತಾ ನೀರಲ್ಲಿ ಗಿಡನೂ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ನಾನು ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನು. ಯಾಕಂದರೆ ಇದು ಅವ್ರ ಕೈಲಿ ಸಾಧ್ಯ ಆಗಲ್ಲ. ಈಗ ಕ್ಲೀನ್ ಮಾಡೋಕ್ಕೆ ಬಂದಿರ್ತಾರಲ್ವ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಅವ್ರ ಮೆಥಡಲ್ಲಿ ಅವ್ರು ಮಾಡ್ತಾರೆ. ಇವೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಇರೋದ್ರಿಂದ ಈ ಗಿಡಗಳು ನಾನೇ ಮಾಡ್ಕೊಳ್ತೀನಿ ಇದನ್ನು. ಹಾಗಾಗಿ ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗಿದ್ದಾರೆ. ಮತ್ತು ಇಲ್ಲಿ ನೋಡಿ, ಎಲ್ಲ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಟೆರೆಸ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಿಡಗಳೆಲ್ಲ ರಿಪಾಟ್ ಮಾಡಬೇಕು. ಕೆಲವು ಲೋಟಸ್ ಟ್ಯೂಬರ್ಸ್ನ ಪ್ಲ್ಯಾಂಟ್ ಮಾಡಬೇಕು, ಹೊಸ ವೆರೈಟಿ ಟ್ಯೂಬರ್ಸ್ನ. ಹಾಗಾಗಿ ಮಣ್ಣೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ದಿನ ಬರೋದು ಏನಾದರೂ ಒಂದು ಹೊಸದಾಗಿ ಸ್ಟ್ಯಾಂಡೆಲ್ಲ ಸರಿ ಮಾಡೋಣ ಅಂದ್ಕೊಂಡು ಬರೋದು, ಈ ಗಿಡಗಳನ್ನ ಕ್ಲೀನ್ ಮಾಡೋದು. ಇದು ಆರೈಕೆಯಲ್ಲೇ ಸಮಯ ಹೋಗಿಬಿಡುತ್ತೆ, ಗೊತ್ತಾಗೋದೇ ಇಲ್ಲ ಎಷ್ಟು ಟೈಮ್ ಆಗಿರುತ್ತೆ ಅಂತ. ಮತ್ತು ವಾಪಸ್ ಹೋಗೋದು, ಪುನಃ ನಾಳೆ ಬೆಳಗ್ಗೆ ಅದೇ ರೀತಿ ಬರೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡೋದು, ಮತ್ತೆ ವಾಪಸ್ ಹೋಗೋದು. ಆಗಿ ಈ ರೀತಿ ನನ್ನ ಗಾರ್ಡನಿಂಗ್ ಕೆಲಸಗಳು ನನ್ನ ಕೈಲಿ ಸಾಧ್ಯವಾದಷ್ಟು ಮಾತ್ರ ನಡೀತಾ ಇರುತ್ತೆ. ಇಲ್ಲಿ ನೋಡಿ, ಇದು ಎಲ್ಲ ಕೆಲವು ಟ್ಯೂಬರ್ಸ್ ಎಲ್ಲ ತುಂಬ ಟ್ಯೂಬರ್ಸ್ನ ತೆಗೆದಿದ್ದೀನಿ, ಯಾವುದೂ ಹಾಕೇ ಇಲ್ಲ ನಾನು. ಪಾಚಿನೂ ಕಟ್ಬಿಟ್ಟಿದೆ. ಆಮೇಲೆ ಎಲ್ಲ ಲೋಟಸ್ ಪ್ಲ್ಯಾಂಟ್ಸಲ್ಲಿ ಪಾಚಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲಾಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಇಲ್ಲಿ ನೋಡಿ, ಮತ್ತು ಈ ವೀಡ್ ಇದೆಯಲ್ಲ, ಡಕ್ ವೀಡ್, ಇದನ್ನು ತೋರಿಸಿದೆ ನಾನು ಒಂದು ವೀಡಿಯೋದಲ್ಲಿ. ಇದನ್ನು ಅಷ್ಟೇ, ಇದನ್ನೆಲ್ಲ ತೆಗೆದು ತುಂಬ ಜಾಸ್ತಿ ಆಯಿತು. ಮೊನ್ನೆ ಒಂದು ದಿನ ಮಳೆ ಬಂದಿದ್ದರಿಂದ ಜಾಸ್ತಿ ಆಗಿದೆ. ಸ್ವಲ್ಪ ತೆಗೆದಿದ್ದೀನಿ, ಆಗಿದ್ರೂ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನು ತೆಗಿಬೇಕಾಗತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನಾಗಿ ಒಂದು ಕಾರ್ಪೆಟ್ ಥರ ಒಂದು ಗ್ರೀನ್ ಲೇಯರ್ ಆಗೋಗಿದೆ ಲೋಟಸ್ ಪ್ಲ್ಯಾಂಟಲ್ಲಿ. ಇದನ್ನು ಅಷ್ಟೇ, ನೀರನ್ನೆಲ್ಲ ಚೆಲ್ಲಬೇಕು, ಪುನಃ ಕ್ಲೀನ್ ಮಾಡಬೇಕು. ಪದೇ ಆಗ್ತಾಯಿದೆ ಈ ಪಾಟಲ್ಲಿ. ಕೆಲವು ಪಾಟ್ಗಳಲ್ಲಿ ಈ ಥರ ಆಗಿಬಿಡುತ್ತೆ, ನಾವು ನೀರನ್ನ ಚೇಂಜ್ ಮಾಡಲೇಬೇಕು ಅವಾಗ. ಮತ್ತು ಇದೂ ಅಷ್ಟೇ ನೋಡಿ, ಈ ಪಾಟಲ್ಲೂ ಸ್ವಲ್ಪ ಆಗ್ತಾಯಿದೆ ಈಗ. ಈ ಥರ ಆದರೆ ಸ್ವಲ್ಪ ಗಿಡಗಳು ಹೆಲ್ದಿ ಆಗಿರಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿಲು ಜೋರಾದಾಗ ಈ ಥರ ಹೆಚ್ಚು ಪಾಚಿ ಕಟ್ಟುತ್ತೆ. ಇಲ್ಲಿ ನೋಡಿ, ಮತ್ತು ಇದರಲ್ಲಿ ಒಂದಷ್ಟು ಟ್ಯೂಬರ್ಸ್ ಇದೆ. ಮತ್ತು ಇದರಲ್ಲೂ ಒಂದು ಒಳ್ಳೆ ವೆರೈಟಿ ಟ್ಯೂಬರ್ ಇದೆ. ಎಲ್ಲ ಪ್ಲ್ಯಾಂಟ್ ಮಾಡಬೇಕು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ನೀರೆಲ್ಲ ಹಿಂಗೋಗಿದೆ ಪಾಟಲ್ಲಿ. ಬಿಸಿಲು ಇವತ್ತು ಜೋರಾಗಿದೆ, ಹಾಗಾಗಿ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ. ಇದೆಲ್ಲಕ್ಕೆಲ್ಲ ನೀರು ತುಂಬಿಸ್ಬೇಕು ಇವಾಗ. ನೋಡಿ, ಇವಾಗ ಸಂಜೆ ಬಂದು ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಸುಮಾರು ಒಂದು 2 ರಿಂದ 3 ಗಂಟೆ ಕೆಲಸ ಆಗುತ್ತೆ ಫಾಸ್ಟಾಗಿ ಮುಗಿಸಿದ್ರೆ. ಇವತ್ತು ಇಷ್ಟು ಗಾರ್ಡನ್ ಅಪ್ಡೇಟ್ ಇಷ್ಟು ನಡೀತಾ ಇದೆ ಇವಾಗ ನನ್ನ ಗಾರ್ಡನಲ್ಲಿ. ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ, ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.